ಸ್ನೇಹಿತರೆ, ಅಂದಾಗೆ ನಮ್ಮ ಬಸವರಾಜ್ ಕರ್ಲಿ ಅವರು ಮೊದಲು ಹೈನುಗಾರಿಕೆ ಮಾಡ್ತಾ ಇದ್ರು. ಅವರು ಅವ್ರ ಅಮ್ಮ ಸೇರಿಬಿಟ್ಟು ಅದಾದ ನಂತರ ಒಂದು 2 ಟಗರ ಸಮಗೆ ಅವ್ರು ಸಾಕಾಣಿಕೆ ಮಾಡಿದ್ರು. ಅದ್ರ ಜೊತೆಗೆ ಅದು ಚೆನ್ನಾಗಿ ಗ್ರೋತ್ ಆಗಿ ಅದು ಮಾರ್ಕೆಟ್ ಹೋಗಿ ಒಳ್ಳೆ ಲಾಭ ಬಂದಿದ್ದಕ್ಕೆ ಇನ್ನೂ ಒಂದಿಷ್ಟು ಮಾಡೋಣ ಟಗರು ಮರಿ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಅವರು 8 ಮರಿಗಳನ್ನು ತಂದಿದ್ದಾರೆ. ಇನ್ನೂ ಒಂದು 12 ಮರಿ ತಂದು ಈ ಬ್ಯಾಚ್ಗೆ ಫಸ್ಟ್ ಬ್ಯಾಚ್ ಅವ್ರದ್ದು ನಮಗೆ ಕನ್ಸಲ್ಟ್ ಮಾಡೋದಾದ್ರೆ ಒಂದು ಫಸ್ಟ್ ಬ್ಯಾಚ್ ಇದು ಒಂದು 20 ಮರಿಗಳನ್ನು ಮಾಡ್ಬೇಕಂತ ಮಾಡಿದಾರಂತೆ. ಇವಕ್ಕೆ ತಿನ್ನಕ್ಕೆ ಒಂದು ಸಜ್ಜೆ ವ್ಯವಸ್ಥೆ ಮತ್ತೆ ಮೆಕ್ಕೆಜೋಳ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮೇವಿನ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಮಾಡ್ತಾರೆ. ಇವರು ದಿನ ಈಗ ಸದ್ಯಕ್ಕೆ ಇಲ್ಲಿ ಹೊಲದಲ್ಲೇ ಮನೆ ಇರೋದ್ರಿಂದ, ಇವರು ಮೂಲತಃ ಮತ್ಸ್ಯಪುರ ಗ್ರಾಮದವರು, ಹೊಲದಲ್ಲೇ ಮನೆ ಇರೋದ್ರಿಂದ ಇವರೇ ಒಂದು ಸ್ವಲ್ಪ ಅಲ್ಲೆಲ್ಲಿ ತಿರುಗಾಡಿಸ್ಕೊಂಡ್ಬಿಟ್ಟು ಸಿಕ್ಕಂಥ ಮೇವನ್ನ ಮೇಯಿಸ್ಕೊಂಬಂದ್ಬಿಟ್ಟು ಮನೆಯಲ್ಲಿ ಕಟ್ಟಿ ಹಾಕಿ ಸಾಯಂಕಾಲ ಒಂದಿಷ್ಟು ಕಾಳು ಕಡೆ ವ್ಯವಸ್ಥೆ ಮಾಡಿಬಿಟ್ಟು ಇವಕ್ಕೆ ಹಾಕ್ತಾರಂತೆ. ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದಾರೆ. ಇವರಿಗೆ ಇನ್ನೂ ಚೆನ್ನಾಗಿ ಮಾಡುವಂಥ ಶಕ್ತಿಯನ್ನು ದೇವರು ಕೊಡಲಿ, ಚೆನ್ನಾಗಿ ಲಾಭ ಆಗಲಂತ ಕೇಳುತ್ತಾ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬ್ಲೂ ಸ್ಟಾರ್ ಮೇಲ್ ಸಿ ಫಾರ್ಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳುತ್ತಾ ಇಂತಿ ನಿಮ್ಮ ಗಂಗಣ್ಣ ಬಾಗ್ಲಿ.